ಯಾಕಂದ್ರೆ ನಾನು ಹೇಳ್ಬೇಕು ಅಂದ್ರೆ ಆಗುಂಬೆ ಪ್ರದೇಶ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ. ನೀವೇನಾದ್ರೂ ಅಲ್ಲಿ ಸುರಂಗ ಮಾರ್ಗ ಮಾಡಿದ್ರೆ ಅಲ್ಲಿರುವಂತ ಅನಾಹುತಗಳು ನಿಮಗೆ ಗೊತ್ತಾ? ಸಾವಿರಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿದೆ. ನಾವು ಮನುಷ್ಯರೇ ಪ್ರಾಣಿ ಪಕ್ಷಿನ ಉಳಿಸೋಬೇಕಾಗಿರೋರು ನಾವೇ ಈಗ ಅದ್ರ ಬಗ್ಗೆ ಆ ಜಾಗನ ನಾವು ಕದಲಿಸ್ಬಿಟ್ಟು ಅವು ಎಲ್ಲಿ ಹೋಗ್ತವೆ? ಅವು ಬದುಕೋ ಹಕ್ಕಿಲ್ವಾ? ತಿಳ್ಕೊಳ್ಳಿ. ಜೊತೆಗೆ ನೀವೇನಾದ್ರು ಸುರಂಗ ಮಾರ್ಗ ಮಾಡಿದ್ರೆ ಅದು ಭೂಕುಸಿತ ಆಗುತ್ತೆ. ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಿಂದ ಆದ್ರಿಂದ ಮಳೆ ಬರಲ್ಲ. ಅವಾಗ ಸಂಪೂರ್ಣವಾಗಿ ನೀವೇನಾದ್ರೂ ಅರಣ್ಯ ನಾಶ ಮಾಡಿದ್ರೆ ಅದು ತಿಳ್ಕೊಳ್ಳಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪರಿಸರವಾದಿಗಳ ಜೊತೆ ಕೂತ್ಕೊಳ್ಳಿ, ಪರಿಸರ ತಜ್ಞಗಳ ಜೊತೆ ಕೂತ್ಕೊಳ್ಳಿ. ಅದರಿಂದ ಏನು ಸಮಸ್ಯೆ ಆಗುತ್ತೆ, ಏನಾಗ್ಬೋದು ಮುಂದಕ್ಕೆ? ಎಷ್ಟೋ ಪರಿಸರವಾದಿಗಳು ಅರಣ್ಯ ನಾಶ ಆಗುತ್ತೆ, ಉಳಿಸಿ 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 ಅಂತ ಬಡ್ಕತ್ತಿದ್ದಾರೆ. ಉದಾಹರಣೆಗೆ ತಗೊಳ್ಳಿ, ನಮ್ಮ ಶರಾವತಿ ಇತ್ತು ಪಂಪ್ ಸ್ಟೋರೇಜು, ಅದನ್ನು ಹೋರಾಟ ಮಾಡಿ ನಿಲ್ಸ್ಕೊಂಡ್ರು. ಬೆಂಗಳೂರನ್ನು ನೋಡ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಾಳು ಮಾಡೋಕೆ ಹೋಗ್ತಾ ಇದ್ದಾರೆ. ಇರುವಂಥ ಲೆನ್ಸ್ ಸ್ಪೇಸ್ ಅದು. ನೆಕ್ಸ್ಟು ಹೆಸರುಘಟ್ಟ ಫಾರೆಸ್ಟು, ಅದನ್ನ ಹಾಳು ಮಾಡೋಕೆ ಹೋಗಿದ್ದೀರಾ. ನೆಕ್ಸ್ಟ್ ಅದಾದ್ಮೇಲೆ ಕಂಟೈನ್ಮೆಂಟ್ ಝೋನು, ಎಷ್ಟೊಂದು ಮರಗಳನ್ನ ಕಡಿಯಕ್ಕೆ ಹೋಗಿದ್ರ, ಅದನ್ನು ಉಳಿಸ್ಕೊಂಡಿದ್ದಾರೆ. ನಿಮಗೆ ಆ ಇರುವಂಥ ಪರಿಸರದಲ್ಲಿ ಅಭಿವೃದ್ಧಿ ಮಾಡಿದ್ಬಿಟ್ಟು ಬೇರೆ ನಿಮ್ಗೆ ಏನು ಸಿಗಲ್ವಾ ಬೇರೆ ಕಡೆ ಮಾಡೋಕ್ಕೆ?